12 ವರ್ಷ 100 ಟೂರ್ ಮಾಡಿದ ಮೋದಿ, ಲಾಭ ಯಾರಿಗೆ? ಫೈನಲ್ ಎಪಿಸೋಡ್. ಅಮೆರಿಕದಲ್ಲಿ ಅದಾನಿ ಅರೆಸ್ಟ್ ವಾರೆಂಟ್, ಸೆಬಿ ಹಗರಣ, ರಾಜತಾಂತ್ರಿಕತೆಯ ಪತನ. ನಮಸ್ಕಾರ ಬಾಸ್, ಇದು ಫಸ್ಟ್ ಕನ್ನಡದ ಎಡಿಟರ್ ಸ್ಪೆಷಲ್ನ 12 ವರ್ಷ ಟೂರ್ ಮಾಡಿದ ಮೋದಿ, ಲಾಭ ಯಾರಿಗೆ ಸರಣಿಯ ಫೈನಲ್ ಎಪಿಸೋಡ್. 2024ರ ಎಲೆಕ್ಷನ್ ಮುಗಿದು 3ನೇ ಬಾರಿಗೆ ಸರ್ಕಾರ ರಚನೆಯಾದ ಮೇಲೆ ಭಾರತ ಈಗ ಪ್ರಪಂಚದ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗಲಿದೆ. ನಮ್ಮ ವಿದೇಶಾಂಗ ನೀತಿಗೆ ಪ್ರಪಂಚವೇ ಸಲಾಂ ಹೊಡೆಯುತ್ತಿದೆ ಅಂತ ಮತ್ತೆ ಅದೇ ಹಳೆಯ PR ಗಿಮಿಕ್ ಶುರುವಾಯಿತು ನೋಡಿ. ಆದರೆ ಬಾಸ್, 2024ರ ಅಂತ್ಯ ಮತ್ತು 2025-2026ರ ಈ ಪ್ರಸ್ತುತ ಕಾಲಘಟ್ಟದಲ್ಲಿ ಭಾರತದ ವಿಶ್ವಗುರು ಮುಖವಾಡ ಅಕ್ಷರಶಃ ಕಳಚಿ ಬಿದ್ದಿದೆ. ಕೇವಲ ದೇಶದ ಒಳಗಷ್ಟೇ ಅಲ್ಲ, ಇಡೀ ಪ್ರಪಂಚದ ಕಣ್ಣೆದುರು ಭಾರತದ ರಾಜತಾಂತ್ರಿಕತೆ, ನಿಯಂತ್ರಣ ಸಂಸ್ಥೆಗಳು ಮತ್ತು ಕ್ರೋನಿ ಕ್ಯಾಪಿಟಲಿಸಂ, ಕಾರ್ಪೊರೇಟ್ ಸರ್ಕಾರದ ಭ್ರಷ್ಟ ನಂಟು ಬೆತ್ತಲಾಗಿ ನಿಂತಿದೆ. ಒಂದು ಕಡೆ ಪ್ರಧಾನಿಯವರ ಪ್ರವಾಸಗಳ ಬೆನ್ನಲ್ಲೇ ಜಾಗತಿಕ ಗುತ್ತಿಗೆಗಳನ್ನು ಪಡೆಯುತ್ತಿದ್ದ ಗೌತಮ್ ಅದಾನಿ ವಿರುದ್ಧ ಅಮೆರಿಕದ ನ್ಯಾಯಾಂಗ ಇಲಾಖೆ DOJ ಬರೋಬ್ಬರಿ 2200 ಕೋಟಿ ರೂಪಾಯಿಗಳ ಲಂಚದ ಆರೋಪ ಹೊರಿಸಿ ಅರೆಸ್ಟ್ ವಾರೆಂಟ್ ಹೊರಡಿಸಿತ್ತು. ಮತ್ತೊಂದೆಡೆ ಭಾರತದ ಷೇರುಪೇಟೆಯ ಕಾವಲುಗಾರನಾಗಿದ್ದ ಸೆಬಿ ಸಂಸ್ಥೆಯ ಮುಖ್ಯಸ್ಥೆಯೇ ಅದಾನಿಯ ಭ್ರಷ್ಟಾಚಾರದಲ್ಲಿ ಪಾಲುದಾರರಾಗಿದ್ದ ಸ್ಫೋಟಕ ಸತ್ಯ ಬಯಲಾಗಿದೆ. ಇನ್ನೊಂದೆಡೆ ಅಮೆರಿಕ ಮತ್ತು ಕೆನಡಾದ ನೆಲದಲ್ಲಿ ನಮ್ಮ ವಿದೇಶಾಂಗ ನೀತಿ ಇತಿಹಾಸದಲ್ಲೇ ಕಾಣದಂತಹ ಭಾರಿ ಮುಜುಗರ ಮತ್ತು ರಾಜತಾಂತ್ರಿಕ ಸೋಲನ್ನು ಅನುಭವಿಸಿದೆ. ಇವತ್ತಿನ ಈ ಫೈನಲ್ ಎಪಿಸೋಡ್ನಲ್ಲಿ ಈ ವ್ಯವಸ್ಥೆಯ ಕೊಳೆತ ವಾಸ್ತವದ ಪೋಸ್ಟ್ ಮಾರ್ಟಮ್ ಮಾಡೋಣ ಬನ್ನಿ. ಮೊದಲು ನಾವು ಮಾತನಾಡಬೇಕಾಗಿರೋದು ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರತಿಷ್ಠೆಯನ್ನು ಮಣ್ಣು ಪಾಲು ಮಾಡಿದ ರಾಜತಾಂತ್ರಿಕ ವೈಫಲ್ಯದ ಅಂದರೆ ಡಿಪ್ಲೊಮ್ಯಾಟಿಕ್ ಡಿಸಾಸ್ಟರ್ನ ಬಗ್ಗೆ. 12 ವರ್ಷಗಳಿಂದ ಪ್ರಧಾನಿ ಮೋದಿಯವರ ಪ್ರವಾಸದಿಂದಾಗಿ ಅಮೆರಿಕ, ಕೆನಡಾ, ಯುರೋಪ್ ಜೊತೆ ನಮ್ಮ ಬಾಂಧವ್ಯ ಸ್ಟ್ರಾಂಗ್ ಆಗಿದೆ ಅಂತ ಪ್ರಚಾರ ಮಾಡಲಾಗಿತ್ತು. ಆದರೆ 2024-2025ರಲ್ಲಿ ಏನಾಯಿತು ಬಾಸ್? ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರುಡೋ ತಮ್ಮ ಸಂಸತ್ತಿನಲ್ಲಿ ನಿಂತು ಕೆನಡಾದ ಪ್ರಜೆಯೊಬ್ಬನ ಹತ್ಯೆಯ ಹಿಂದೆ ಭಾರತ ಸರ್ಕಾರದ ಕೈವಾಡವಿದೆ ಅಂತ ನೇರವಾಗಿ ಆರೋಪಿಸಿತು. ಕೇವಲ ಆರೋಪ ಮಾತ್ರವಲ್ಲ ಸ್ನೇಹಿತರೆ, ಭಾರತದ ಹೈ ಕಮಿಷನರ್ ಅಂದರೆ ರಾಯಭಾರಿ ಸೇರಿದಂತೆ 6 ಪ್ರಮುಖ ರಾಜತಾಂತ್ರಿಕ ಅಧಿಕಾರಿಗಳನ್ನು ಕೆನಡಾದಿಂದ ವಜಾಗೊಳಿಸಿ ಹೊರಹಾಕಲಾಯಿತು. ಇದೇ ಸಮಯದಲ್ಲಿ ಅಮೆರಿಕ ಕೂಡ ತಮ್ಮ ನೆಲದಲ್ಲಿ ಸಿಖ್ ಪ್ರತ್ಯೇಕತಾವಾದಿ ಗುರುಪತ್ವಂತ್ ಸಿಂಗ್ ಪನ್ನೂನ್ ಹತ್ಯೆಗೆ ಯತ್ನಿಸಿದ ಆರೋಪದ ಮೇಲೆ ಭಾರತದ ಮಾಜಿ ಗುಪ್ತಚರ ಅಧಿಕಾರಿಯೊಬ್ಬನ ವಿರುದ್ಧ ಕ್ರಿಮಿನಲ್ ದೋಷಾರೋಪಣಾ ಪಟ್ಟಿ ದಾಖಲಿಸಿತು. ಸ್ವಲ್ಪ ಯೋಚನೆ ಮಾಡಿ ಬಾಸ್, ಒಂದು ದೇಶದ ವಿದೇಶಾಂಗ ನೀತಿಯನ್ನು ವಾಣಿಜ್ಯ ಒಪ್ಪಂದಗಳಿಗೆ, ತಂತ್ರಜ್ಞಾನ ವಿನಿಮಯಕ್ಕೆ ಬಳಸಬೇಕು. ಆದರೆ ನಮ್ಮ ರಾಜತಾಂತ್ರಿಕತೆಯನ್ನು ವಿದೇಶಿ ನೆಲದಲ್ಲಿ ಬಾಡಿಗೆ ಹಂತಕರ ಮೂಲಕ ಕೊಲೆ ಮಾಡುವ ಆರೋಪಗಳಿಗೆ ಗುರಿಪಡಿಸಲಾಯಿತು. ಅಮೆರಿಕ ಮತ್ತು ಕೆನಡಾದಂತಹ ಮಿತ್ರ ರಾಷ್ಟ್ರಗಳ ಕಣ್ಣಿನಲ್ಲಿ ಭಾರತವನ್ನು ಒಂದು ರೋಗ್ ಸ್ಟೇಟ್ ಅಂದರೆ ನಿಯಮ ಮೀರಿದ ದೇಶ ಅಂತಾರೆ ಹಾಗೆ ಅನ್ನುವಂತೆ ಬಿಂಬಿತವಾಗುವ ಹಂತಕ್ಕೆ ತಂದು ನಿಲ್ಲಿಸಲಾಯಿತು. ಜಾಗತಿಕ ವೇದಿಕೆಗಳಲ್ಲಿ ಭಾರತಿಕ ನೈತಿಕ ಶಕ್ತಿ, ಮೋರಲ್ ಹೈಗ್ರೌಂಡ್ ಸಂಪೂರ್ಣವಾಗಿ ಕುಸಿದು ಹೋಯಿತು. ಇದು 12 ವರ್ಷಗಳ ಕಾಲ ಬಿಲ್ಡ್ ಮಾಡಿದ ವಿಶ್ವಗುರು ಇಮೇಜ್ನ ಅಸಲಿ ಸಾಧನೆಯೇ. ಈ ರಾಜತಾಂತ್ರಿಕ ಸೋಲಿನ ಬೆನ್ನಲ್ಲೇ ದೇಶದ ಆರ್ಥಿಕ ನಿಯಂತ್ರಣ ವ್ಯವಸ್ಥೆಯನ್ನು ಬುಡಮೇಲು ಮಾಡುವ ಮತ್ತೊಂದು ಭಾರೀ ಹಗರಣ 2024-2025ರಲ್ಲಿ ಬಯಲಾಯಿತು. ಅದೇ ಹಿಂಡನ್ಬರ್ಗ್ ವರದಿ ಬಂದಾಗ ಭಾರತದ ಷೇರುಪೇಟೆಯ ಕಾವಲು ಸಂಸ್ಥೆಯಾದ ಸೆಬಿ ಅದಾನಿ ಗ್ರೂಪ್ಗೆ ಕ್ಲೀನ್ ಚಿಟ್ ಕೊಟ್ಟು ರಕ್ಷಣೆ ನೀಡಿತ್ತು. ಆದರೆ ಆಗಸ್ಟ್ 2024ರಲ್ಲಿ ಹಿಂಡನ್ಬರ್ಗ್ 2ನೇ ಬಾಂಬ್ ಸಿಡಿಸಿತು. ಅದನ್ನು ಹಿಂಡನ್ಬರ್ಗ್ 2.0 ಅಂತ ಕರೀತಾರೆ. ಆ ವರದಿಯ ಪ್ರಕಾರ ಸೆಬಿ ಮುಖ್ಯಸ್ಥೆ ಮಾಧವಿಪುರಿ ಬುಚ್ ಅವರೇ ಅದಾನಿಯ ಅಣ್ಣ ವಿನೋದ್ ಅದಾನಿ ಹಣ ಹೂಡಿದ್ದ ಮಾರಿಷಸ್ನ ಅದೇ ನಕಲಿ ಶೆಲ್ ಕಂಪನಿಗಳಲ್ಲಿ, ಅಂದರೆ ಆಫ್ ಶೋರ್ ಫಂಡ್ಸ್ ಅಂತ ಹೇಳ್ತಾರೆ, ಕೋಟ್ಯಂತರ ರೂಪಾಯಿ ಹೂಡಿಕೆ ಮಾಡಿದ್ರು. ಅಂದರೆ ಕಳ್ಳನನ್ನು ಹಿಡಿಯಬೇಕಾದ ಪೊಲೀಸನೇ ಕಳ್ಳನ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡಿದ್ದ. ಬೇರೆ ಯಾವುದೇ ಪ್ರಜಾಪ್ರಭುತ್ವ ದೇಶದಲ್ಲಾಗಿದ್ದರೆ ಆ ಅಧಿಕಾರಿ ಜೈಲು ಸೇರ್ತಿದ್ರು.
ಆದರೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ವಿತ್ತ ಸಚಿವಾಲಯ ಸೆಬಿ ಮುಖ್ಯಸ್ಥೆಯನ್ನು ರಕ್ಷಿಸಲು ನಾಚಿಕೆ ಇಲ್ಲದೆ ಪ್ರೆಸ್ ನೋಟ್ ರಿಲೀಸ್ ಮಾಡಿತು. ಈ ಹಗರಣದಿಂದಾಗಿ ವಿದೇಶಿ ಹೂಡಿಕೆದಾರರ FII ಕಣ್ಣಲ್ಲಿ ಭಾರತದ ಷೇರುಪೇಟೆಯ ವಿಶ್ವಾಸಾರ್ಹತೆ ಸಂಪೂರ್ಣವಾಗಿ ಮಣ್ಣು ಪಾಲಾಯಿತು. ಇದೆಲ್ಲವೂ ಒಂದು ಕಡೆಯಾದರೆ 2024 ನವೆಂಬರ್ನಲ್ಲಿ ಸಿಡಿದ ಮತ್ತೊಂದು ಅಂತಾರಾಷ್ಟ್ರೀಯ ಹಗರಣ ಭಾರತದ ಸರ್ಕಾರವನ್ನು ಅಕ್ಷರಶಃ ಬೆತ್ತಲೆ ಮಾಡಿತು. ದಶಕಗಳಿಂದ ಮೋದಿಯವರ ಜೊತೆ ವಿಮಾನದಲ್ಲಿ ಹಾರಿ ಅವರ ವಿದೇಶಿ ಪ್ರವಾಸಗಳ ಬೆನ್ನಲ್ಲೇ ಜಾಗತಿಕ ಕಾಂಟ್ರಾಕ್ಟ್ಗಳನ್ನು ಪಡೆಯುತ್ತಿದ್ದ ಗೌತಮ್ ಅದಾನಿ ವಿರುದ್ಧ ಅಮೆರಿಕದ ನ್ಯಾಯಾಂಗ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ DOJ ಮತ್ತು SEC ಕ್ರಿಮಿನಲ್ ದೋಷಾರೋಪಣಾ ಪಟ್ಟಿಯನ್ನು ಫೈಲ್ ಮಾಡಿತು. ಆರೋಪ ಏನಿತ್ತು ಗೊತ್ತಾ ಬಾಸ್? ಭಾರತದ ಬೇರೆ ಬೇರೆ ರಾಜ್ಯಗಳ ವಿದ್ಯುತ್ ನಿಗಮಗಳಿಗೆ ಸೋಲಾರ್ ಪವರ್ ಅಂದರೆ ಸೌರಶಕ್ತಿ ಮಾರಾಟ ಮಾಡುವ $1 ಬಿಲಿಯನ್ ಕಾಂಟ್ರಾಕ್ಟ್ ಪಡೆಯಲು ಅದಾನಿ ಗ್ರೂಪ್ ಭಾರತದ ಸರ್ಕಾರಿ ಅಧಿಕಾರಿಗಳಿಗೆ ಬರೋಬ್ಬರಿ $265 ಮಿಲಿಯನ್ ಅಂದರೆ ಸುಮಾರು 2200 ಕೋಟಿ ರೂಪಾಯಿ ಲಂಚ ನೀಡಿದೆ ಅನ್ನೋ ಪಕ್ಕಾ ದಾಖಲೆಗಳನ್ನು ಅಮೆರಿಕದ FBI ಬಯಲಿಗೆಳೆಯಿತು. ಲಂಚ ಕೊಡುವುದರ ಜೊತೆಗೆ ಅಮೆರಿಕದ ಹೂಡಿಕೆದಾರರಿಗೆ ಸತ್ಯವನ್ನು ಮುಚ್ಚಿಟ್ಟು ಅವರಿಂದ ಕೋಟ್ಯಂತರ ಡಾಲರ್ ಬಂಡವಾಳ ಎತ್ತಿ ವಂಚನೆ ಅಂದರೆ ಫ್ರಾಡ್ ಎಸಗಿದ ಆರೋಪದಲ್ಲಿ ಗೌತಮ್ ಅದಾನಿ ಮತ್ತು ಅವರ ಸೋದರಳಿಯನ ವಿರುದ್ಧ ಅಮೆರಿಕದ ಕೋರ್ಟ್ ಅರೆಸ್ಟ್ ವಾರೆಂಟ್ ಹೊರಡಿಸಿತು. ಈ ಸುದ್ದಿ ಹೊರಬೀಳ್ತಿದ್ದಂತೆ ಜಾಗತಿಕ ಮಟ್ಟದಲ್ಲಿ ಅದಾನಿ ಸಾಮ್ರಾಜ್ಯದ ಬಣ್ಣ ಬಯಲಾಯಿತು. ಕೀನ್ಯಾ ದೇಶದ ಅಧ್ಯಕ್ಷರು ಅದಾನಿ ಜೊತೆಗಿದ್ದ ವಿಮಾನ ನಿಲ್ದಾಣ ಮತ್ತು ವಿದ್ಯುತ್ ಒಪ್ಪಂದವನ್ನು ತಕ್ಷಣವೇ ರದ್ದು ಮಾಡಿದರು. ಫ್ರಾನ್ಸ್ನ ಟೋಟಲ್ ಎನರ್ಜೀಸ್ ಅದಾನಿ ಜೊತೆಗಿನ ಹೂಡಿಕೆಯನ್ನು ತಡೆ ಹಿಡಿಯಿತು. ಶ್ರೀಲಂಕಾ ಮತ್ತು ಬಾಂಗ್ಲಾದೇಶದಲ್ಲೂ ಅದಾನಿ ಕಾಂಟ್ರಾಕ್ಟ್ಗಳ ವಿರುದ್ಧ ತನಿಖೆ ಶುರುವಾಯಿತು. ಆದರೆ ನಮ್ಮ ದೇಶದಲ್ಲಿ ಏನಾಯಿತು? ಭಾರತದ ಪ್ರತಿಪಕ್ಷಗಳು ಪ್ರಧಾನಿಯ ಆಪ್ತ ಉದ್ಯಮಿ ಅಂತಾರಾಷ್ಟ್ರೀಯ ಲಂಚದ ಆರೋಪ ಹೊತ್ತಿದ್ದಾನೆ, ಆತನನ್ನು ಬಂಧಿಸಿ JPC ತನಿಖೆ ಮಾಡಿ ಅಂತ ಸಂಸತ್ತನ್ನು ಸ್ತಬ್ಧಗೊಳಿಸಿದರು. ಆದರೆ ಪ್ರಧಾನಿ ಮೋದಿ ಮಾತ್ರ ಅಕ್ಷರಶಃ ತುಟಿ ಪಿಟಕ್ಕನ್ನಲಿಲ್ಲ. ಅಮೆರಿಕದಲ್ಲಿ ಕ್ರಿಮಿನಲ್ ಆಗಿರುವ, ಕೀನ್ಯಾದಲ್ಲಿ ಕಾಂಟ್ರಾಕ್ಟ್ ಕಳೆದುಕೊಂಡ ಕಂಪನಿಗೆ ನಮ್ಮ ದೇಶದಲ್ಲಿ ಮಾತ್ರ ಮಹಾರಾಷ್ಟ್ರ, ಗುಜರಾತ್ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳು, ಸ್ಮಾರ್ಟ್ ಮೀಟರ್ ಕಾಂಟ್ರಾಕ್ಟ್ಗಳು, ವಿಮಾನ ನಿಲ್ದಾಣದ ಗುತ್ತಿಗೆಗಳು ರಾಜಾರೋಷವಾಗಿ ಹರಿದು ಬರುತ್ತಲೇ ಇವೆ. ಇದು ದೇಶದ ಕಾನೂನಿಗಿಂತ ಕಾರ್ಪೊರೇಟ್ ಕುಬೇರರು ಮೇಲಿದ್ದಾರೆ ಅನ್ನೋದರ ಸ್ಪಷ್ಟ ಸಾಕ್ಷಿಯಲ್ಲವೇ ಸ್ನೇಹಿತರೆ? ಇನ್ನು ಇದೇ ಸಮಯದಲ್ಲಿ ದೇಶದ ಒಳಗೆ ಹೊರಬಿದ್ದ ಚುನಾವಣಾ ಬಾಂಡ್, ಎಲೆಕ್ಟೋರಲ್ ಬಾಂಡ್ಸ್ ಹಗರಣ ಸ್ವತಂತ್ರ ಭಾರತದ ಅತಿ ದೊಡ್ಡ ಸುಲಿಗೆ ದಂಧೆಯ ರಹಸ್ಯವನ್ನು ಬಿಚ್ಚಿಟ್ಟಿತು. ಸುಪ್ರೀಂ ಕೋರ್ಟ್ ಆದೇಶದ ನಂತರ SBI ಬಿಡುಗಡೆ ಮಾಡಿದ ಡೇಟಾ ನೋಡಿದ್ರೆ ಅಕ್ಷರಶಃ ರಕ್ತ ಕುದಿಯುತ್ತೆ ಬಾಸ್. ED, CBI ಮತ್ತು ಇನ್ಕಮ್ ಟ್ಯಾಕ್ಸ್ ಸಂಸ್ಥೆಗಳನ್ನು ಛೂ ಬಿಟ್ಟು ದೇಶದ ದೊಡ್ಡ ದೊಡ್ಡ ಕಂಪನಿಗಳ ಮೇಲೆ ದಾಳಿ ಮಾಡಿಸೋದು, ಆಮೇಲೆ ಆ ಕಂಪನಿಗಳು ಆಡಳಿತ ಪಕ್ಷಕ್ಕೆ 100 ಕೋಟಿ ರೂಪಾಯಿಗಳ ಚುನಾವಣಾ ಬಾಂಡ್ ದೇಣಿಗೆ ಕೊಟ್ಟ ತಕ್ಷಣ ಅವರ ಮೇಲಿನ ತನಿಖೆಯನ್ನು ನಿಲ್ಲಿಸೋದು. ಯಾರು ಹೆಚ್ಚು ದೇಣಿಗೆ ಕೊಟ್ಟರೋ ಅವರಿಗೆ ಅತಿ ದೊಡ್ಡ ಸೇತುವೆ, ಸುರಂಗ ಮತ್ತು ಹೆದ್ದಾರಿಗಳ ಕಾಂಟ್ರಾಕ್ಟ್. ಭ್ರಷ್ಟಾಚಾರವನ್ನು ಹೇಗೆ ಕಾನೂನುಬದ್ಧವಾಗಿ ಮಾಡಬಹುದು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ ಸ್ನೇಹಿತರೆ? ಭ್ರಷ್ಟಾಚಾರದ ಹಣದಿಂದ ಕಟ್ಟಿದ ಈ ಕಳಪೆ ವಿಕಸಿತ ಭಾರತದ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳು 2024-2025ರಲ್ಲಿ ಇಸ್ಪೀಟ್ ಎಲೆಗಳ ಅರಮನೆಯಂತೆ ಉದುರಲು ಶುರುವಾದವು. ಬಿಹಾರದಲ್ಲಿ ಕೇವಲ 2 ತಿಂಗಳ ಅಂತರದಲ್ಲಿ 15ಕ್ಕೂ ಹೆಚ್ಚು ಸೇತುವೆಗಳು ನೀರಿನಲ್ಲಿ ಕೊಚ್ಚಿ ಹೋದವು. ದೆಹಲಿ, ರಾಜ್ಕೋಟ್ ಮತ್ತು ಜಬಲ್ಪುರದ ವಿಮಾನ ನಿಲ್ದಾಣಗಳ ಚಾವಣಿಗಳು ಒಂದೇ ಮಳೆಗೆ ಕುಸಿದು ಬಿದ್ದು ಜನ ಪ್ರಾಣ ಕಳ್ಕೊಂಡ್ರು. ದೇಶದ ರೈಲ್ವೆ ವ್ಯವಸ್ಥೆ ಎಷ್ಟು ದಯನೀಯವಾಗಿದೆ ಅಂದರೆ ಕಾಂಚನಜುಂಗ ಎಕ್ಸ್ಪ್ರೆಸ್ ಸೇರಿದಂತೆ ಬ್ಯಾಕ್ ಟು ಬ್ಯಾಕ್ ರೈಲು ಅಪಘಾತಗಳು ನಡೆದು 100 ಬಡ ಪ್ರಯಾಣಿಕರು ಹೆಣವಾದರು. $1 ಟ್ರಿಲಿಯನ್ ಎಕಾನಮಿ, ಬುಲೆಟ್ ಟ್ರೈನ್, ಒಂದೇ ಭಾರತ್ ಅಂತ ಟಿವಿಯಲ್ಲಿ PR ಶೋ ಮಾಡುವ ಸರ್ಕಾರ ಸಾಮಾನ್ಯ ಜನ ಪ್ರಯಾಣಿಸುವ ಜನರಲ್ ಬೋಗಿಗಳನ್ನು ರದ್ದು ಮಾಡಿ ಜನರನ್ನು ದನಗಳಂತೆ ತುಂಬಿಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣ ಮಾಡಿದೆ. ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ರೂಪಾಯಿ ಮೌಲ್ಯ $95 ದಾಟಿದೆ. ನಿರುದ್ಯೋಗ ದರ ಯುವಕರ ಭವಿಷ್ಯವನ್ನು ಕಸಿದುಕೊಂಡಿದೆ. ಇದು ಇವತ್ತಿನ ಭಾರತದ ನೈಜ ಚಿತ್ರಣ. ಬಾಸ್, ಈ 12 ಎಪಿಸೋಡ್ಗಳಲ್ಲಿ ನಾವು ನೋಡಿದ ಈ ಸುದೀರ್ಘ 12 ವರ್ಷಗಳ 100 ಟೂರ್ ಮಾಡಿದ ಮೋದಿ ಲಾಭ ಯಾರಿಗೆ,
ಸರಣಿಯ ಅಂತಿಮ ಲೆಕ್ಕಾಚಾರ ಇಷ್ಟೇ: ಸಾವಿರಾರು ಕೋಟಿ ರೂಪಾಯಿ ಜನರ ತೆರಿಗೆ ಹಣವನ್ನು ಸುರಿದು 100ಕ್ಕೂ ಹೆಚ್ಚು ದೇಶಗಳಿಗೆ ಹಾರಿ G20, ಹೌಡಿ ಮೋದಿ, ವ್ಯಾಕ್ಸಿನ್ ಮೈತ್ರಿಯಂತಹ ಅದ್ದೂರಿ PR ಶೋಗಳ ಮೂಲಕ ಪ್ರಧಾನಿ ಮೋದಿಯವರು ಒಂದು ವಿಶ್ವಗುರು ಭ್ರಮೆಯನ್ನು ಯಶಸ್ವಿಯಾಗಿ ಸೃಷ್ಟಿಸಿದರು. ಆದರೆ ಈ ರಾಜತಾಂತ್ರಿಕತೆಯ ಅಸಲಿ ಉದ್ದೇಶ ಮತ್ತು ಫಲಾನುಭವಿಗಳು ದೇಶದ ಜನಸಾಮಾನ್ಯರಾಗಿರಲಿಲ್ಲ. ವಿದೇಶಾಂಗ ನೀತಿಯ ಪ್ರತಿಯೊಂದು ನಡೆಯೂ, ಪ್ರತಿಯೊಂದು ಒಪ್ಪಂದವೂ ಅಂಬಾನಿ ಮತ್ತು ಅದಾನಿಯಂತಹ ಆಪ್ತ ಕಾರ್ಪೊರೇಟ್ ಕುಬೇರರಿಗೆ ಜಾಗತಿಕ ಮಟ್ಟದಲ್ಲಿ ಗಣಿ, ಬಂದರು, ಇಂಧನ ಮತ್ತು ರಕ್ಷಣಾ ಕಾಂಟ್ರಾಕ್ಟ್ಗಳನ್ನು ಕೊಡಿಸುವ ಬ್ರೋಕರೇಜ್ ವ್ಯವಸ್ಥೆಯಾಗಿ, ಅಂದರೆ ಕ್ರೋನಿ ಕ್ಯಾಪಿಟಲಿಸಮ್ ಅಂತೀವಿ, ಹಾಗಾಗಿ ಮಾತ್ರ ಕೆಲಸ ಮಾಡ್ತು. ಮತ್ತೊಂದೆಡೆ ಇದೇ 12 ವರ್ಷಗಳಲ್ಲಿ ಭಾರತದ ಜನಸಾಮಾನ್ಯರಿಗೆ ಸಿಕ್ಕಿದ್ದೇನು? ನೋಟು ರದ್ದತಿಯ ಆಘಾತ, GST ಎಂಬ ಸುಲಿಗೆ, ಕೋವಿಡ್ ಕಾಲದ ಲಾಕ್ಡೌನ್ ಸಾವುಗಳು, 700 ರೈತರ ಬಲಿದಾನ, ಮಣಿಪುರದ ಹಿಂಸಾಚಾರ, ನಿರುದ್ಯೋಗ, ಎಲೆಕ್ಟೋರಲ್ ಬಾಂಡ್ ಹಗರಣ ಮತ್ತು ಇತಿಹಾಸದಲ್ಲೇ ಅತ್ಯಂತ ಭೀಕರವಾದ ಆರ್ಥಿಕ ಅಸಮಾನತೆ. ಪ್ರಧಾನಿಯವರ ಇಮೇಜ್ ಜಾಗತಿಕವಾಗಿ ಬೆಳೆಯುತ್ತೆ ಹೊರತು ದೇಶದ ಯುವಕನ ಉದ್ಯೋಗದ ಕನಸು ಮತ್ತು ಬಡವನ ಹೊಟ್ಟೆಯ ಹಸಿವು ಮಾತ್ರ ಹಾಗೇ ಉಳಿತು. ವ್ಯವಸ್ಥೆ ಕೇವಲ 2-3 ಬಿಲಿಯನೇರ್ಗಳ ಪಾದದಡಿಯಲ್ಲಿ ಅಡಮಾನವಾಗಿದೆ. ವಾಸ್ತವದ ವಿಚಾರ ಇಷ್ಟೇ. ಈಗಲಾದರೂ ಪ್ರಶ್ನಿಸಲು ಕಲಿಯಿರಿ ಸ್ನೇಹಿತರೆ, ಇಲ್ಲದಿದ್ದರೆ ವ್ಯವಸ್ಥೆ ನಿಮ್ಮನ್ನು ನುಂಗಿ ಹಾಕುತ್ತೆ. ಮತ್ತೊಂದು ಇಂತಹುದೇ ಗಂಭೀರವಾದ ಎಪಿಸೋಡ್ನೊಂದಿಗೆ ಮತ್ತೆ ಬರ್ತೀನಿ. ಕಾಯ್ತಾ ಇರಿ, ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.